ರಾಜ್ಯದಲ್ಲಿ ಮುಂದುವರೆದಿದೆ ನಕ್ಸಲರ ಶರಣಾಗತಿಯ ಪರ್ವ. ಶಸ್ತ್ರಾಸ್ತ್ರಗಳನ್ನ ತ್ಯಜಿಸ್ತಾ ಇದ್ದಾರೆ ನಕ್ಸಲರು. ಈಗ ಮತ್ತೋರ್ವ ನಕ್ಸಲ್ ಸದ್ಯದ ಮಟ್ಟಿಗೆ ಈಗ ತಾನಾಗೆ ಶರಣಾಗತಿಯಾಗುವುದಕ್ಕೆ ಮುಂದೆ ಬಂದಿದ್ದಾರೆ. ಕಳೆದ ಬಾರಿ 6 ಜನ ಸಿದ್ದರಾಮಯ್ಯನವರ ಗೃಹ ಕಚೇರಿಗೆ ತೆರಳಿ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಗೃಹ ಸಚಿವರ ಮುಂದೆಯೇ ಶರಣಾಗತಿ ಆಗಿದ್ರು. ಈಗ ಮತ್ತೆ ರಾಜ್ಯದಲ್ಲಿ ನಕ್ಸಲರ ಶರಣಾಗತಿಯ ಪರ್ವ ಮುಂದುವರೆದಿದೆ. ನಕ್ಸಲ್ ಲಕ್ಷ್ಮಿ ತೊಂಬಟ್ಟು ಬಂದೂಕುಗಳನ್ನ ತ್ಯಜಿಸಿ ಶರಣಾಗತಿ ಆಗೋದಕ್ಕೆ ನಿರ್ಧಾರ ಮಾಡಿರುವಂತೆ ನಕ್ಸಲ್ ಚಟುವಟಿಕೆ ಬಿಟ್ಟು ಶರಣಾಗೋದಕ್ಕೆ ಮುಂದಾಗಲಾಗಿದೆ. ವಿಕ್ರಮ್ ಗೌಡ ಹತ್ಯೆ ಬಳಿಕವೂ ಮಾವೋ ಉಗ್ರರು ಶಸ್ತ್ರತ್ಯಾಗವನ್ನ ಮಾಡಿದ್ರು. ಈಗ ಮತ್ತೊಬ್ಬ ನಕ್ಸಲರು ಶರಣಾಗತಿಯಾಗ್ತಿದ್ದಾರೆ. ಇವತ್ತು 10:30ಕ್ಕೆ ಡಿಸಿ ಕಚೇರಿಗೆ ಉಡುಪಿಯ ಜಿಲ್ಲಾಡಳಿತದ ಮುಂದೆ ಹೋಗಿ ಶರಣಾಗತಿಯಾಗಲಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ನಕ್ಸಲರ ಶರಣಾಗತಿಯ ಸಂಖ್ಯೆ ಮುಂದುವರಿತಾ ಇದೆ. ಸಾಮಾಜಿಕವಾಗಿ ಮೂಲಭೂತ ಸೌಕರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟದಲ್ಲಿ ಭಾಗಿಯಾಗಿ ಸಮಾಜದ ಮುಖ್ಯವಾಹಿನಿಗೆ ಇವರನ್ನ ಕರೆತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ಬಹಳಷ್ಟು ಪ್ರಯತ್ನ ಪಡ್ತಾ ಇತ್ತು. ಸುಮಾರು ಪ್ರಕರಣಗಳಿರುತ್ತೆ. ಈಗ ಲಕ್ಷ್ಮಿ ಅವರ ಮೇಲೆ 3 ಪ್ರಕರಣಗಳಿದೆ ಉಡುಪಿಯ ಠಾಣೆಯಲ್ಲಿ. ಈಗ ಇವರು ಶಸ್ತ್ರಾಸ್ತ್ರಗಳನ್ನ ತ್ಯಜಿಸಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತ ನಿರ್ಧಾರ ಮಾಡಿ ಡಿಸಿ ಕಚೇರಿಗೆ ತೆರಳಿ ಶರಣಾಗತಿ ಆಗೋದಕ್ಕೆ ಮುಂದಾಗಿದ್ದಾರೆ. 10:30ಕ್ಕೆ ತೆರಳುತ್ತಾ ಇದ್ದಾರೆ ಅನ್ನುವಂತ ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಅಂತೂ ಇಂತೂ ಸಮಾಜದ ಮುಖ್ಯವಾಹಿನಿಗೆ ನಕ್ಸಲರು ಆಗಮಿಸ್ತಾ ಇದ್ದಾರೆ.